ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಬೇಕೇ ಬೇಕು, ಬೇಕೇ ಬೇಕು ನಮ್ಮ ಕಾರ್ಮಿಕ ಇಲಾಖೆ ವರ್ಕರ್ಗೆ, ಕಾರ್ಮಿಕ ಇಲಾಖೆ ವರ್ಕರ್ಸ್ ಅವ್ರಿಗೆ, ರಾಜ್ಯ ಅಧ್ಯಕ್ಷರಿಗೆ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ನಮ್ಮ ಹೋರಾಟಕ್ಕೆ ಮಣಿದು ಇವತ್ತು ಕ್ಯಾಬಿನೆಟ್ ನಲ್ಲಿ ಎಲ್ಲ ಹೊರಗುತ್ತಿಗೆ ನೌಕರರ ವೇತನ ಜಾರಿ ಮಾಡುವ ಸಂಬಂಧ ವಿಷಯವನ್ನು ಚರ್ಚೆಗೆ ಇಟ್ಕೊಂಡಿದೆ. ಈ ಕ್ಯಾಬಿನೆಟ್ ತೀರ್ಮಾನದ ಒಂದು ಒಳ್ಳೆಯ ತೀರ್ಮಾನ ಬರುವುದಕ್ಕಂತ ನಿರೀಕ್ಷೆ ಇದೆ. ಸಂಜೆ ನಾವು ಇವತ್ತು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಈಗಾಗಲೇ ಕೂಡ ಒಪ್ಪಿಗೆ ಮಾತಾಡ್ಲಿಕ್ಕೆ ಆಗಿದೆ. ಒಂದು ಒಳ್ಳೆಯ ಅಭಿಪ್ರಾಯ ಮತ್ತು ಒಳ್ಳೆಯ ತೀರ್ಮಾನ ಬರಬೇಕು. ಬರ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಹೇಳ್ತೀವಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಸೆಪ್ಟೆಂಬರ್ 1ನೇ ತಾರೀಕಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲೆ ಹೊರಗುತ್ತಿಗೆ ನೌಕರರು ಕೆಲಸವನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಧರಣಿಯನ್ನು ಮಾಡ್ತೀವಿ. ಎಲ್ಲ ವಿರೋಧ ಪಕ್ಷಗಳು, ಸಂಘಟನೆಗಳು ಎಲ್ಲರನ್ನು ಕೂಡ ನಾವು ಮನವಿ ಮಾಡ್ತೀವಿ. ನೀವು ಕೂಡ ಈ ನ್ಯಾಯಯುತವಾದ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿ ಎಲ್ಲರಿಗೂ ಈ ಮೂಲಕ ಮನವಿ ಮಾಡ್ತೀವಿ. ಅವನ್ನ ಕೊಡದೆ ಸತಾಯಿಸ್ತಾ ಇರೋದ್ರಿಂದ ಬಹಳ ಅಪರಾಧವಾಗ್ತದೆ ಅಂತ ಹೇಳ್ತಾ, ದಯವಿಟ್ಟು ಅವರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದು ಮನೆ ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗ್ಬೇಕಂತ ನಾವು ಕೇಳ್ಕೊತೀವಿ. ಅಧ್ಯಕ್ಷರ ನೇತೃತ್ವದಲ್ಲಿ ಬೆಳಿಗ್ಗೆಯಿಂದ ಏನು ಇವತ್ತು ನಾವು ಧರಣಿ ಕೂತಿದ್ದೀವಿ, ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದಲ್ಲಿ ಏನು ಇವತ್ತು ಸೆಷನ್ ನಡೀತದೆ, ಅವರು ಕಿವಿಗೊಟ್ಟು ಈ ನಮ್ಮ ಕಾರ್ಮಿಕರಿಗೆ ಫಸ್ಟ್ ಆದ್ಯತೆ ಕೊಡ್ಬೇಕಂತ ಕೇಳ್ತಾ ಇದೀವಿ. ಯಾಕಂದ್ರೆ ಕಾರ್ಮಿಕರು ನಮ್ಗೆ ಕೆಲಸ ಮಾಡಲಿಲ್ಲ ಅಂದ್ರೆ ಯಾವುದೇ ಆಫೀಸಲ್ಲಿ ಒಂದು ಕೆಲಸ ಆಗಲ್ಲ. ಫಸ್ಟು ಬೆಳಿಗ್ಗೆ ಹೋದ್ರೆ ಯಾವ ರೈತರು ಇರ್ಬೋದು, ಆಫೀಸರ್ಸ್ಗಳು ಇರ್ಬೋದು, ಪ್ರತಿಯೊಬ್ಬರು ಆಫೀಸರ್ಸ್ ಹತ್ರ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಬೆಳಿಗ್ಗೆ ಮಕ್ಕಳನ್ನ, ತಾಯಿ ತಂದೆನ ಎಲ್ಲ ಬಿಟ್ಟು ಬೆಳಿಗ್ಗೆ ಬಂದು 9 ಗಂಟೆ 8ವರೆಗೆ ಡ್ಯೂಟಿಗೆ ಜಾಯಿನ್ ಅಂದ್ರೆ ಸಾಯಂಕಾಲ 5 ಗಂಟೆ ಆಗ್ಬೋದು, 6 ಗಂಟೆ ಆಗ್ಬೋದು, 7 ಗಂಟೆ ಆಗ್ಬೋದು, ಅವರು ಮನೆ ಫ್ಯಾಮಿಲಿಯನ್ನ ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡ್ತಾ ಇರೋದು ಹೊರ ಗುತ್ತಿಗೆಗೆ. ಅವ್ರಿಗೆ ಏನಿವತ್ತು ಅವ್ರಿಗೆ ಜಾಸ್ತಿ ಗುತ್ತಿಗೆ ಆಧಾರ ಕೊಡಿ ಅಂತ ಇಡೀ ಕರ್ನಾಟಕ ಆದ್ಯಂತ ಎಲ್ಲ ಕೂಗ್ತಾ ಇದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸೆಷನ್ ಅಲ್ಲಿ ಏನು ಮಾತಾಡ್ತಾ ಇದ್ದಾರೆ ಇವತ್ತು, ಇದನ್ನ ಅವ್ರಿಗೆ ಸೆಷನ್ ಅಲ್ಲಿ ವಿಧಾನಸೌಧಕ್ಕೆ ಇದ್ರು ಕೇಳಿಸ್ಕೋಬೇಕಂತ ನಮ್ಮ ಎಲ್ಲ ಸಂಘದ ವತಿಯಿಂದ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಮೊದಲು ಆದ್ಯತೆ ರೈತರಿಗೆ ಕೊಡಿ, ನಮ್ಮ ಹೊರ ಗುತ್ತಿಗೆಗೆ ಆಧಾರ ಮಾಡುವ ಕೆಲಸಗಾರರು ಕೊಡಿ ಅಂತ ನಾನು ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಏನು ಇವರೆಲ್ಲ ಇವತ್ತು ಬೆಳಿಗ್ಗೆಯಿಂದ ಊಟ ಇಲ್ದಿರ, ಅನ್ನ ನೀರು ಇಲ್ದಿರ ಏನು ಇವತ್ತು ಧರಣಿ ಕೊಂಡಿದ್ದಾರೆ. ದಯವಿಟ್ಟು ಇಂಥವ್ರಿಗೆ ಫಸ್ಟು ಯಾರೇ ಸಚಿವರು ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಫಸ್ಟ್ ಆದ್ಯತೆ ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಬಂಧುಗಳೇ. ಮೇನು ಇವತ್ತು ಏನು ಅವ್ರ ಕೆಲ್ಸಕ್ಕೆ ಬಂದಿಲ್ಲ ಅಂದ್ರೆ ಆಫೀಸಲ್ಲಿ ಒಂದು ಕೆಲಸ ಆಗಲ್ಲ. ಅವ್ರ ಕೆಲಸ ಆಗ್ಬೇಕಂದ್ರೆ ಅವ್ರ ಗುತ್ತಿಗೆ ಆದ್ಮೇಲೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರಲ್ಲಿ ಇವತ್ತೇನು ಸೆಷನ್ ನಡೀತಾ ಇದೆ, ನಮ್ಮ ಅಶೋಕ್ ಸಾಹೇಬರು ಮತ್ತೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶೋಕ್ರವರು ಇದಕ್ಕೆ ಕಿವಿಗೊಟ್ಕೊಂಡು ಏನು ಹೊರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಸೆಷನ್ ಅಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಂತ ಮೊದಲನೇದಾಗಿ ನಮ್ಮ ನಾಯಕರ ಹತ್ರ, ನಮ್ಮ ನೆಚ್ಚಿನ ನಾಯಕರಾದಂಥ ಆರ್ ಅಶೋಕ್ ಅವ್ರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಏನು ಇವತ್ತು ಗುತ್ತಿಗೆದಾರರಿದ್ದಾರೆ ಅವರೆಲ್ಲ ಸುತ್ತ ನಮ್ಮ ಅಶೋಕ್ ಅವ್ರ ಹತ್ರ ಬಂದು ಅವರು ಒಂದಷ್ಟು ಜನ ಲೆಟರ್ ಕೊಟ್ಟು ಇದಕ್ಕೆ ಸ್ಪಂದಿಸಿ ಸೆಷನ್ ಅಲ್ಲಿ ಮಾತಾಡಿ ಇದಕ್ಕೆ ನಮಗೆ ನ್ಯಾಯ ಕೊಡಿಸ್ಬೇಕಂತ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕದ ನಮ್ಮ ಕಾರ್ಮಿಕ ಅಧ್ಯಕ್ಷರು ಏನೆಲ್ಲ ವರ್ಕರ್ಸ್ ಬಂದಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ, ದಯವಿಟ್ಟು ಮುಖ್ಯಮಂತ್ರಿಗಳು ಕಿವಿ ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಇದನ್ನ ಮೊದಲು ಫಸ್ಟ್ ಆದ್ಯತೆ ತಗೊಂಡು ಇದನ್ನ ಇಮ್ಮಿಡಿಯೇಟ್ಲಿ ನೀವು ಮಾಡ್ಬೇಕಂತ ನಾವು ಏನು ಇವಾಗ ಸೆಷನ್ ನೀವು ಕರೆದಿದ್ದೀರಾ, ಏನೆಲ್ಲ ಈಗ ಸಚಿವರು ಹೊಸದಾಗಿ ಬಂದಿದ್ದಾರೆ, ಇದಕ್ಕೆಲ್ಲ ಸಚಿವರು ಆ ಕ್ಷೇತ್ರದ ಕರ್ನಾಟಕ ಜನಕ್ಕೆ ಮೊದಲು ನ್ಯಾಯ ಕೊಡಿಸಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ತಾ, ಈಗೆಲ್ಲ ನಮ್ಮ ಕಾರ್ಮಿಕರು, ನಮ್ಮ ಅಧ್ಯಕ್ಷರಾದಂಥ ವಿರೋಧ ಪಕ್ಷದ ನಾಯಕರಾದಂಥ ನೆಚ್ಚಿನ ನಾಯಕರಾದಂಥ ಅಶೋಕ್ ಅವರಿಗೆ ಮೊದಲು ಒಂದು ಮನವಿ ಮಾಡಿಕೊಟ್ರೆ ಅವ್ರು ಇವತ್ತೇನು ಸೆಷನಲ್ಲಿ ನಡೀತಾ ಇದೆ, ಸೆಷನಲ್ಲಿ ಇವತ್ತು ಮಾತಾಡೋಕ್ಕೆ ಮುಖ್ಯಮಂತ್ರಿಗಳ ಹತ್ರ ಕೇಳಕ್ಕೆ ಸರಿತದೆ ಅಂತ ಹೇಳಿ ನಿಮ್ಮನ್ನು ನಾನು ಹೊಂದಿಸಿ ನಾನು 2 ಮಾತಾಡ್ತಾ ನನಗೆ ಅವಕಾಶ ಕೊಟ್ಟಿರ್ತ ಎಲ್ಲ ಅಧ್ಯಕ್ಷಗಳಿಗೆ, ವರ್ಕರಿಗೆ, ಹಿರಿಯವರಿಗೆ, ಅಣ್ಣ ತಂಗಿಯರಿಗೆ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.